ಆ ಚಿನ್ನವನ್ನು ಪರಿಶೀಲನೆ ಮಾಡುವಂಥವ್ರು ಕೂಡ ಕೇರಳ ರಾಜ್ಯದವರೇ ಆಗಿರ್ತಾರೆ, ಬೇರೆ ರಾಜ್ಯದವ್ರು ಯಾರೂ ಆಗಿರಲ್ಲ. ಅವರ ತುಂಬ ಹತ್ತಿರದವರೇ ಆಗಿರ್ತಾರೆ. ನೀವು ಯಾವುದೇ ಪ್ರತಿಷ್ಠಿತವಾದ ಚಿನ್ನದ ಅಂಗಡಿಗಳಿಗೆ ಪ್ಲೆಡ್ಜ್ ಮಾಡಿದಾಗ ಪರಿಶೀಲನೆ ಮಾಡೋಕ್ಕೆ ಬರೋವಂಥವ್ರು ಕನ್ನಡಿಗರ ಆಗಿರಲ್ಲ. ಆ ರಾಜ್ಯದ ಅಂದರೆ ಕೇರಳ ರಾಜ್ಯದ ಆ ಪ್ರಜೆಗಳೇ ಆಗಿರ್ತಾರೆ. ಇದೊಂದು ನಾವು ಪ್ರಶ್ನೆ ಮಾಡಬೇಕು. ಇವೆಲ್ಲವೂ ನೋಡಿದಾಗ ಎಲ್ಲೋ ಒಂದು ಕಡೆ ಮಿಸ್ ಆಗ್ತಾ ಇದೆ. ಚಿನ್ನ, ಬೆಳ್ಳಿ ಅಥವಾ ಚಿನ್ನವನ್ನು ಅಡ ಪಡಿಸ್ಕೊಂಡಿರುವಂಥ ಕಂಪ್ನಿಗಳು ಯಾವುದೇ GDP ಬಿದ್ದರೂ, ಏನೇ ಶೇರ್ಸ್ ಬಿದ್ದರೂ ಅವ್ರು ಮಾತ್ರ ಬಲಿಷ್ಠವಾಗಿದ್ದಾರೆ ಅಂದರೆ ಎಲ್ಲೋ ಒಂದು ಕಡೆ ನಾವು ಯೋಚನೆ ಮಾಡಬೇಕು. ನನಗಿಂತ ಒಬ್ಬ ಲಾಯರ್ಗಿಂತ ಒಬ್ಬ ಆಚಾರಿ ಕೆಲಸ ಮಾಡ್ತಾರಲ್ಲ ಅವರು ಈ ಇಂಟರ್ವ್ಯೂಲ್ಲಿ ಮಾತಾಡಿದ್ರೆ ತುಂಬ ಒಳ್ಳೆಯದು. ಯಾಕೆಂದರೆ ಚೆಕ್ನ ಹೆಂಗೆ ಮಾಡ್ತಾರೆ ಅವರು, ಹಿಂಗೆ ಹಿಡ್ಕೊಂಡು ಏನು ಚೆಕ್ ಮಾಡಲ್ಲ, ಉಜ್ಜಲೇಬೇಕು. ಉಜ್ಜಿದಾಗ ಏನಾದರೂ ಒಂಚೂರು ಕಮ್ಮಿ ಆಗುತ್ತೆ ನನ್ನ ಚಿನ್ನ ಇಲ್ವಾ ಅನ್ನೋದು ಅದು ಆಚಾರಿ ಕೆಲಸ ಮಾಡೋವಂಥವ್ರು ಹೇಳಬೇಕಾಗತ್ತೆ ಪಂಡಿತರು.